ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಬಿಜೆಪಿ ಉಸ್ತುವಾರಿ ಸಚಿವರ ಮುಂದೆ ವಿಜಯೇಂದ್ರ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಉಸ್ತುವಾರಿ ಸಚಿವರ ಮುಂದೆ ಬಿವೈ ವಿಜಯೇಂದ್ರ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಯತ್ನಾಳ್ ವಿರುದ್ಧ ದೂರುಗಳ ದೊಡ್ಡ ಪಟ್ಟಿಯೇ ಕೊಟ್ಟ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ರನ್ನ ಬಿವೈ ವಿಜಯೇಂದ್ರ ಈಗಾಗಲೇ ಭೇಟಿಯನ್ನ ಆಗಿದ್ದಾರೆ. ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿ ಮಾಡಿದ್ದಾರೆ. ಬಿಜೆಪಿ ಉಸ್ತುವಾರಿ ಮುಂದೆ ವಿಜಯೇಂದ್ರ ಇದೀಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಯತ್ನಾಳ್ ವಿರುದ್ಧ ದೂರುಗಳ ದೊಡ್ಡ ಪಟ್ಟಿಯನ್ನ ಕೊಟ್ರ ವಿಜಯೇಂದ್ರ ಅವರು ದೊಡ್ಡ ಪಟ್ಟಿಯನ್ನ ಕೊಟ್ರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅನ್ನ ಬಿವೈ ವಿಜಯೇಂದ್ರ ಈಗಾಗಲೇ ಭೇಟಿಯನ್ನ ನೀಡಿದ್ದಾರೆ. ಹೂಗುಚ್ಛ ನೀಡುವ ಮೂಲಕ ಅವರನ್ನ ಆಗಮಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಧಾ ಮೋಹನ್ ದಾಸ್ ಇವಾಗ ಭೇಟಿಯನ್ನ ನೀಡಿದ್ದಾರೆ. ವಿಜಯೇಂದ್ರ ಅವರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಬಿಜೆಪಿ ಉಸ್ತುವಾರಿ ಸಚಿವರಾಗಿರುವಂತಹ ರಾಧಾ ಮೋಹನ್ ದಾಸ್ ರವರನ್ನ ಬಿವೈ ವಿಜಯೇಂದ್ರ ಈಗಾಗಲೇ ಭೇಟಿಯನ್ನ ಮಾಡಿದ್ದಾರೆ. ಅವರು ಆಗಮಿಸುತ್ತಿದ್ದಂತೆ ಒಂದು ಹೂಗುಚ್ಛವನ್ನ ನೀಡುವ ಮೂಲಕ ವೆಲ್ಕಮ್ ಅನ್ನ ಕೂಡ ಮಾಡಿಕೊಂಡ್ರು. ವಿಜಯೇಂದ್ರ ಜೊತೆ ಸಾಕಷ್ಟು ನಾಯಕರು ಈಗಾಗಲೇ ರಾಧಾ ಮೋಹನ್ ದಾಸ್ ಅವರನ್ನ ವೆಲ್ಕಮ್ ಅನ್ನ ಮಾಡಿಕೊಂಡಿದ್ದಾರೆ. ಇಂದು ಸರಣಿ ಸಭೆಯನ್ನ ಬಿಜೆಪಿ ನಾಯಕರು ಈಗಾಗಲೇ ಸರಣಿ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಚುನಾವಣೆ ಕುರಿತು ಈಗ 3 ಕ್ಷೇತ್ರಗಳ ಉಪಚುನಾವಣೆ ಕೂಡ ನಡೆದಿದೆ. ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನ ಸಾಧಿಸಿದೆ. ಈಗ ಬಿಜೆಪಿ ಸೋತಿರೋದು ಯಾಕೆ, ಎಲ್ಲಿ ಎಡವಿದ್ರು ಬಿಜೆಪಿ ನಾಯಕರು, ಎಲ್ಲಿ ಎಡವಿದ್ರು, ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಯಾವ ರೀತಿ ಮತದಾರರನ್ನ ಸೆಳೆಬೇಕು, ಆ ಎಲ್ಲ ವಿಚಾರವಾಗಿ ಇವತ್ತು ಸರಣಿ ಸಭೆಯಲ್ಲಿ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಬೆಂಗಳೂರಿಗೆ ಬಂದ ಅಗರ್ವಾಲ್ ರವರನ್ನ ಕೂಡಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿಯನ್ನ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದಂತಹ ಅಗರ್ವಾಲ್ ಅವರನ್ನ ಬಿವೈ ವಿಜಯೇಂದ್ರ ಭೇಟಿಯಾಗಿದ್ದಾರೆ. ರಾಧಾ ಮೋಹನ್ ಭೇಟಿ ಮಾಡಿ ಸ್ವಾಗತವನ್ನ ಕೋರಿದ್ದಾರೆ. ಹೂಗುಚ್ಛವನ್ನ ನೀಡುವ ಮೂಲಕ ಸ್ವಾಗತವನ್ನ ಕೋರಿದ್ದಾರೆ. ಪಕ್ಷದ ಬೆಳವಣಿಗೆ ಯತ್ನಾಳ್ ಕುರಿತು ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ ಎನ್ನಲಾಗ್ತಾ ಇದೆ. ರಾಧಾ ಮೋಹನ್ಗೆ ವಿಜಯೇಂದ್ರ ಪಿನ್ ಟು ಪಿನ್ ಡೀಟೇಲ್ಸ್, ರಾಜ್ಯದಲ್ಲಿ ಏನೇನಾಗ್ತಿದೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಅಗರ್ವಾಲ್ ರವರು ಈಗಾಗಲೇ ಆಗಮಿಸಿದ್ದಾರೆ. ಆಗಮಿಸಿದಂತಹ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಒಂದು ಹೂಗುಚ್ಛವನ್ನ ಕೊಡುವ ಮೂಲಕ ವೆಲ್ಕಮ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಬಣಬಡಿದಾಟ ಶುರುವಾಗಿದೆ. ಇವತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಸೇರಿದಂತೆ ಸಾಕಷ್ಟು ನಾಯಕರು ಈಗಾಗಲೇ ವೆಲ್ಕಮ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಸರಣಿ ಸಭೆ ಕೂಡ ನಡೆಯಲಿದೆ. ಆ ಸರಣಿ ಸಭೆಯಲ್ಲಿ ಯಾವ್ಯಾವ ವಿಚಾರದ ಬಗ್ಗೆ ಈಗಾಗಲೇ 3 ಕ್ಷೇತ್ರಗಳ ಉಪಚುನಾವಣೆ ಕೂಡ ನಡೆದಿದೆ. ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ 3 ಕ್ಷೇತ್ರಗಳಲ್ಲೂ ಕೂಡ ಉಪಚುನಾವಣೆ ನಡೆದಿದೆ. ಅದರಲ್ಲಿ ಬಿಜೆಪಿ ಸೋತಿರೋದು ಯಾಕೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ರಾಜ್ಯ ಉಸ್ತುವಾರಿ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ ಕೂಡ ಇವತ್ತು ನಡೆಯಲಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಿಜೆಪಿ ಕಚೇರಿಗೆ ರಾಧಾ ಮೋಹನ್ ದಾಸ್ ಬಿವೈ ವಿಜಯೇಂದ್ರ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕಚೇರಿಗೆ ವಿಜಯೇಂದ್ರ ಬಣದ ಮಾಜಿ ಶಾಸಕರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಈಗಾಗಲೇ ಆಗಮಿಸಿದ್ದಾರೆ ಬಿಜೆಪಿ ಕಚೇರಿಗೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ ಅನ್ನ ಇವತ್ತು 3 ಗಂಟೆಗೆ ನಡೆಸಲಾಗ್ತಾ ಇದೆ. ಬಿಜೆಪಿ ಕಚೇರಿಗೆ ಈಗಾಗಲೇ ರಾಧಾ ಮೋಹನ್ ದಾಸ್ ಬಿವೈ ವಿಜಯೇಂದ್ರ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ವಿಜಯೇಂದ್ರ ಬಣದ ಮಾಜಿ ಶಾಸಕರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಸಾಕಷ್ಟು ನಾಯಕರು ಈಗಾಗಲೇ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ. ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ ದುರ್ಗಂತ್ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ. ಹನುಮಂತ ದುರ್ಗಂತ್, ಇದೀಗ ಕೋರ್ ಕಮಿಟಿ ಸಭೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಉಸ್ತುವಾರಿ ಸಚಿವರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಹನುಮಂತ?
ತೇಜಸ್ವಿ, ಈಗ ಬಿಜೆಪಿಯ ಬಣದ ಬಡದಾಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಬಿಜೆಪಿ ಹೈಕಮಾಂಡ್ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ರಾಜ್ಯಕ್ಕೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದಿರುವಂತದ್ದು. ಕೇಂದ್ರದ ರಾಜ್ಯದ ಬಿಜೆಪಿ ಕಚೇರಿಗೆ ಬಂದಿರುವಂತಹ ಅಗರ್ವಾಲ್ ಅವರನ್ನ ಬಿಜೆಪಿ ವಿಜಯೇಂದ್ರ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಮಾಜಿ ಶಾಸಕ ರೇಣುಕಾಚಾರ್ಯ ಹಾಗೂ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ MD ಲಕ್ಷ್ಮೀನಾರಾಯಣ ಸೇರಿದಂತೆ ಒಂದಷ್ಟು ನಾಯಕರು ಭೇಟಿಯಾಗಿ ಒಂದು ದೂರು ಕೊಡುವ ಯತ್ನಾಳ್ ಅವರ ವಿರುದ್ಧ ಒಂದಷ್ಟು ದೂರುಗಳನ್ನ ಕೊಡುವಂತದ್ದು, ಜೊತೆಗೆ ಪಕ್ಷದಲ್ಲೇ ಆಂತರಿಕವಾಗಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಅಗರ್ವಾಲ್ ಅವರು ಇದನ್ನೆಲ್ಲವನ್ನು ಕೇಳಿಸಿಕೊಂಡಂತ ನಂತರದಲ್ಲಿ ವಿಜಯೇಂದ್ರ ಅವರ ಬಣದವರೆಗೂ ಕೂಡ ನೀವು ದೆಹಲಿಗೆ ಬಂದು ಭೇಟಿಯಾಗಿ ವಿವರವನ್ನ ಎಲ್ಲ ಕೊಡಿ ಅನ್ನುವಂತ ಮಾಹಿತಿಯನ್ನ ಈಗ ಕೊಟ್ಟಿರುವಂತದ್ದು. ಆದ್ರೆ ಮಧ್ಯಾಹ್ನ ನಡೆಯುವಂತಹ ಕೋರ್ ಕಮಿಟಿ ಮೀಟಿಂಗ್ ಏನಿದೆ, ಆ ಮೀಟಿಂಗ್ ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ. ಯಾಕೆಂತಂದ ಹೇಳಿದ್ರೆ ಉಭಯ ಬಣಗಳ ನಡುವೆ ಸಮನ್ವಯ ಮೂಡಿಸುವಂತದ್ದೇ ಈಗ ಬಹುದೊಡ್ಡ ಸವಾಲಾಗಿದೆ. ಅದರಲ್ಲೂ ಕೂಡ ಒಂದು ಹೈಕಮಾಂಡ್ ನಾಯಕರ ಜೊತೆಗೆ ರಾಜ್ಯದ ಹಿರಿಯ ನಾಯಕರು ಕೂಡ ಉಭಯ ಬಣದ ನಾಯಕರನ್ನ ಕೂರಿಸ್ಬಿಟ್ಟು ಮಾತುಕತೆಯನ್ನ ನಡೆಸಿ ಸಮನ್ವಯವನ್ನು ಮೂಡಿಸುವಂತಹ ಪ್ರಯತ್ನಗಳನ್ನ ಮಾಡಬೇಕು. ಆ ಟಾಸ್ಕ್ ಅನ್ನ ಹೊರುವಂತದ್ದು ಯಾರು ಅನ್ನೋದು ಈಗ ಪ್ರಶ್ನೆ ಮೂಡಿರುವಂತದ್ದು. ಆದ್ರೆ ಇವತ್ತು ನಡೆಯುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಕಡೆಗೆ ಸಮನ್ವಯ ಮೂಡಿಸುವಂತದ್ದು, ಮತ್ತೊಂದು ಕಡೆಗೆ ಒಗ್ಗಟ್ಟಿನ ಪಾಠವನ್ನ ಮಾಡುವ ಮೂಲಕ ಹೈಕಮಾಂಡ್ ಸಂದೇಶ ಏನಿದೆ ಒಗ್ಗಟ್ಟಿನಿಂದ ಮುನ್ನಡಿಬೇಕು ಅನ್ನುವಂತ ಸಂದೇಶವನ್ನ ಕೊಟ್ಟು ಆ ಮೂಲಕ ಚಳಿಗಾಲದ ಅಧಿವೇಶನದಲ್ಲಿ ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡಿ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಒಂದಷ್ಟು ತಂತ್ರಗಾರಿಕೆಗಳನ್ನ ಸೂಚನೆಗಳನ್ನ ಕೊಟ್ಟು ಹೋಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ಅಂತಿಮವಾಗಿ ಈಗಾಗ್ಲಿನ ಹೈಕಮಾಂಡ್ ಮುಂದೆನೆ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಅವರು ಭೇಟಿಯಾಗಿ ಬಂದ ನಂತರದಲ್ಲೂ ಕೂಡ ಒಂದು ಟ್ವಿಸ್ಟ್ ಸಿಕ್ಕಿರೋದೇನಂತಂದ ಹೇಳಿದ್ರೆ, ಯತ್ನಾಳ್ ಸೈಲೆಂಟ್, ರಮೇಶ್ ಜಾರಕಿಹೊಳಿ ವೈಲೆಂಟ್ ಅನ್ನೋ ತರ ಹೇಳಿಕೆಗಳನ್ನ ನೋಡಿದ್ರೆ ಇಲ್ಲಿ ಯತ್ನಾಳ್ ಮೌನಕ್ಕೆ ಜಾರದ್ರು ಕೂಡ ಉಳಿದಂತಹ ನಾಯಕರು ಯಾಕೋ ಸೈಲೆಂಟ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವುಗಳನ್ನ ಯಾವ ರೀತಿ ವಿಜಯೇಂದ್ರ ನಿಭಾಯಿಸ್ತಾರೆ ಅನ್ನೋಂಥದ್ದು ಈಗ ಒಂದು ಮೂಡ್ತಾ ಇರುವಂತ ಕುತೂಹಲ. ಮತ್ತೊಂದು ಕಡೆಗೆ ಈ ಬಣ ಬಡಿದಾಟಗಳಲ್ಲೇ ಬ್ಯುಸಿಯಾಗಿರುವಂತಹ ಬಿಜೆಪಿಗೆ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಗೊಂದಲವನ್ನ ಮೂಡಿರುವಂತದ್ದು, ಮತ್ತೆ ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ ಮನವರಿಕೆ ಮಾಡುವಂತಹ ವಿಚಾರದಲ್ಲೂ ಕೂಡ ಒಂದು ಸ್ವಲ್ಪ ಹಿನ್ನಡೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಮೊದಲು ಒಗ್ಗಟ್ಟು ಮೂಡಿಸುವಂತ ಕೆಲಸಕ್ಕೆ ಈಗ ಹೈಕಮಾಂಡ್ ಮುಂದಾಗಿರುವಂತದ್ದು. ತೇಜಸ್ವಿ, ಎಸ್, ಧನ್ಯವಾದ ಹನುಮಂತ್ ತಮ್ಮೆಲ್ಲ ಮಾಹಿತಿಗಾಗಿ. Ashwavega English News. Coming soon. Your channel, your voice, your trust.